ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ. ಪ್ರತಿ ದಂಪತಿಯು ಮಗು ಪಡೆಯುವ ಆನಂದಕ್ಕೆ ಅರ್ಹರು. 10,500ಕ್ಕೂ ಹೆಚ್ಚು ಸುಖಿ ಕುಟುಂಬಗಳು. 200 ಉಚಿತ ಶಿಬಿರಗಳು. ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ, ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ. ಮನೆಯಿಂದ ಐವಿಎಫ್. ಶ್ರೀಧರ್ ಅವರೇ, ಈ ರಜತರಂಗದ ಧ್ರುವತಾರೆ ಪುಸ್ತಕವನ್ನು ನಾನು ಇನ್ನೊಂದು ವಾಹಿನಿಯಲ್ಲಿ ನೀವು ಸಂದರ್ಶನ ಕೊಟ್ಟಾಗ ಆ ಪುಸ್ತಕ ನೋಡಿದ್ದೆ, ನಿಮ್ಮ ಸಂದರ್ಶನವನ್ನು ನೋಡಿದ್ದೆ. ನಿಜವಾಗಿಯೂ ಇದರ ಹಿಂದೆ ಇದ್ದಂಥ ಒಂದು ಶ್ರಮದ ಬಗ್ಗೆ ನಾನು ಆಶ್ಚರ್ಯಪಟ್ಟಿದ್ದೆ. ಯಾಕೆಂದರೆ ಎಂತೆಂಥ ದೊಡ್ಡ ದೊಡ್ಡ ಸಾಹಿತಿಗಳು ಅಂತ ಅನ್ನಿಸ್ಕೊಂಡವರು ಅಥವಾ ಸಂಶೋಧಕರಾಗಲಿ ಅಂಥವರು ಅವರಿಗೆ ಬೇರೆ ಬೇರೆ ಸಂಸ್ಥೆಗಳಿಂದ ಅಥವಾ ವ್ಯಕ್ತಿಗಳಿಂದ ಸಾಕಷ್ಟು ಸಹಕಾರ ಇರುತ್ತೆ. ಆರ್ಥಿಕವಾಗಿ ಬೇರೆ ರೀತಿಯಲ್ಲಿ ಸಹಕಾರ ಇರುತ್ತೆ. ನೀವು ಹೇಳಿದ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಲ್ಲ, ಒಂದು ಸಂಪಾದಕ ಸಮಿತಿ, ಅದಕ್ಕೊಂದು ಮಂಡಳಿ, ಅದಕ್ಕೊಬ್ಬರು ಗೌರವ ಸಂಪಾದಕರು, ಇನ್ನೊಂದಷ್ಟು ಜನ ಸಲಹೆಗಾರರು, ಈ ರೀತಿ ಇಟ್ಕೊಂಡು ಇಂಥದ್ದೊಂದು ಗ್ರಂಥವನ್ನು ಮಾಡೋದು ಅದು ಕೂಡ ನಮ್ಮಲ್ಲಿ ಅಪರೂಪಕ್ಕೆ ಎಲ್ಲೋ ಒಂದೊಂದಾಗುತ್ತೆ. ಆದರೆ ನೀವು ಏಕಾಂಗಿಯಾಗಿ ಇಷ್ಟೊಂದು ಕೆಲಸವನ್ನು ಒಬ್ಬರೇ ನಿಮ್ಮ ಮನಸ್ಸಿನಲ್ಲಿ, ನೀವು ಹೇಳ್ದಂಗೆ ಬಹುಶಃ ಅದು ಕಲ್ಪನಾ ಅವರೇ ನಿಮ್ಮ ಮನಸ್ಸಲ್ಲಿ ಕೂತು ಮಾಡಿಸಿದ್ದಾರೆ ಅಂತ ಕಾಣುತ್ತೆ ಸರ್, ಅಥವಾ ಮಾಡಿಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಸರ್. ಈಗ ನೀವು ಇದು ಸಿದ್ಧತೆಯನ್ನೆಲ್ಲ ಮಾಡಿಕೊಂಡ್ರಿ, ಆರ್ಥಿಕವಾಗಿ ಇದು ಏನಾಯಿತು ನಿಮಗೆ? ಯಾಕೆಂದರೆ ಇದು ಹಿಂದೆನೇ ನೀವು ಪಬ್ಲಿಷ್ ಮಾಡಿದ್ರಿ, ಅದರ ಅನುಭವವನ್ನು ಹೇಳಿ ಸರ್. ಅಂದರೆ ನಾವು ತುಂಬ ಬಡ ಕುಟುಂಬದಿಂದನೇ ಬಂದಿರೋದು ಸರ್. ನಾನು ನಮ್ಮ ತಾಯಿ ಆಗ್ಬೋದು, ನಮ್ಮ ತಂದೆ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ರು. ಅದಕ್ಕಿಂತ ಮುಂಚೆ KMF ಅಲ್ಲಿ ವರ್ಕ್ ಮಾಡ್ತಿದ್ರು. ಆಮೇಲೆ ಅವರು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ರು. ನಮ್ಮ ಮನೇಲಿ ನಾನು, ನಮ್ಮಮ್ಮ, ನಮ್ಮಪ್ಪ, ನಾವು 3 ಜನ ಇದ್ದಿದ್ದು. ಅಕ್ಕ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ರು. ಅವರು ನಮ್ಗೆ ಆರ್ಥಿಕವಾಗಿ ನಮಗೆ ಬೆಂಬಲ ಅಂದರೆ ಅಕ್ಕ ಒಬ್ಬರೇ, ಅಕ್ಕನ ಮನೆಯವರು. ನಂತರದಲ್ಲಿ ನಮಗೆ ಆರ್ಥಿಕವಾಗಿ ಬೆಂಬಲ, ನಾವು ಬಾಡಿಗೆ ಕಟ್ಕೊಂಡು ಬಾಡಿಗೆ ಮನೆಯಲ್ಲಿ ಜೀವನ ಮಾಡಿಕೊಂಡು ಒಂದು ಮಾಮೂಲಿ ಜೀವನನ ಸಾಗಿಸ್ತಾ ಇದ್ದೋ. ಬಟ್ ಈ ಕೆಲಸಕ್ಕೆ ಕೈ ಹಾಕ್ಮೇಲೆ ಏನಾಯಿತು, ನಾನು ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ. ಮೈಸೂರಲ್ಲಿ ಒಂದು ಕೌಟಿಲ್ಯ ವಿದ್ಯಾಲಯ ಅಂತೇಳಿ ಇತ್ತು. ಅದು ಶ್ರೀಯುತ ರಘು ಅಂತೇಳಿ ಅವರು ಅದರದ್ದು ಸಂಸ್ಥೆ ಅಧ್ಯಕ್ಷ ಆಗಿದ್ರು. ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕೆಲಸ ಮಾಡಿಕೊಂಡು ಬರೋ ಸಂಬಳದಲ್ಲಿ ಏನು ಮಾಡ್ತಿದ್ದೆ, ಕಲ್ಪನವ್ರಿಗೆ ಅಂತೇಳಿ ಮೀಸಲಿಡ್ತಾ ಇದ್ದೆ. ಕಲ್ಪನವ್ರಿಗೆ ಅಂತೇಳಿ ಮೀಸಲಿಟ್ಟು ಬೆಂಗಳೂರಿಗೆ ಬರಬೇಕು, ಇಲ್ಲಿ ಬಂದರೆ ಊಟದ ವ್ಯವಸ್ಥೆ, ಇಲ್ಲಿ ಬಂದರೆ ಈಗ ಯಾರೊಬ್ಬರನ್ನ ಮೀಟ್ ಮಾಡೋಕ್ಕೆ ಬಂದರೆ ಅವ್ರು ಏನು ಅಂದ್ಬಿಡ್ತಿದ್ರು ಗೊತ್ತಾ, ಸರ್ ನಾಳೆ ಬಂದ್ಬಿಡಿ ಇವತ್ತು ಆಗಲ್ಲ ಅಂತಿದ್ರು. ಅಯ್ಯೋ ಎಲ್ಲಿಗೆ ಹೋಗೋದು ಅವಾಗ? ಕೆಲವು ಸಲ ಎಲ್ಲೋ ಅಲ್ಲೆಲ್ಲೇ ಬಸ್ ಸ್ಟಾಪ್ಗಳಲ್ಲಿ, ಬಟ್ ತುಂಬ ಚಳಿ ಇದ್ದಾಗ ಹಿಡ್ಕೊಳಕ್ ಆಗ್ತಿಲ್ಲ. ಅಲ್ಲೆಲ್ಲ ಒಂದು ರೂಮ್ಗಳು ಮಾಡೋದು, ಅಲ್ಲೋಗಿ ಉಳ್ಕೊಳ್ಳೋದು, ಅದಕ್ಕೆಲ್ಲ ಎಕ್ಸ್ಪೆನ್ಸಿವ್. ಮತ್ತೆ ಅದೇ ಫೋಟೋಗಳಿಗೆ ದುಡ್ಡು ಕೊಡೋದು, ಟೈಪಿಂಗ್ ಅವ್ರಿಗೆ ದುಡ್ಡು ಕೊಡೋದು, ಮತ್ತು ಜೆರಾಕ್ಸ್ಗೆ ದುಡ್ಡು ಕೊಡೋದು, ಮತ್ತು ಈ ಥರ ಎಲ್ಲ ಅಲ್ಲಲ್ಲಿ ಖರ್ಚು. ಅದು ಯಾವುದು ಸಹ ನಾನು ಲೆಕ್ಕ ಇಡಲೇ ಇಲ್ಲ. ಅದು ಲೆಕ್ಕ ಇಟ್ಟದೆಲ್ಲ ಬಂದೆ. ಬಟ್ ಬುಕ್ ಒಂದು ಅಂತಿಮ ಹಂತಕ್ಕೆ ಬಂದ್ಬಿಟ್ಟಾಗ ದುಡ್ಡು ಅವಶ್ಯಕತೆ ಬೇಕಾಗಿ ಬಂತು. ಸುಮಾರು ಜನ ಕೇಳಿದ್ರು, ಇದು ನಮಗೆ ಕೊಟ್ಬಿಡಿ ನಾವು ಮಾಡ್ಕೋತೀವಿ ಅಂತ. ಅವಾಗ ಏನು ಮಾಡ್ತಿದ್ರು ಅಂದರೆ, ಸರ್ ಈಸ್ಕೋತಾರೆ, ಒಂದು 100 ಕಾಪಿ ನಮ್ಗೊಂದು 50 ಕಾಪಿ ಕೊಟ್ಬಿಡ್ತಾರೆ. ಆಮೇಲೆ ಅವ್ರು ಎಷ್ಟು ಪ್ರಿಂಟ್ ಹಾಕತ್ತಾರೆ ಏನೋ ನಮಗೆ ಮಾಹಿತಿನೇ ಗೊತ್ತಾಗ್ತಿರ್ಲಿಲ್ಲ. ಸರಿ ಇಲ್ಲ ನಾನೇ ತರೋಣ ಅಂತ ಹೇಳಿದಾಗ ನನಗೆ ಆರ್ಥಿಕವಾಗಿ ಸರ್ ನಿಂತವ್ರು. ಇವತ್ತಿಗೂ ಸಹ ಒಂದು ಏನೋ ಪ್ರಾತಸ್ಮರಣೀಯರು ಅಂತಾರಲ್ಲ, ಜಯಶ್ರೀ ಮೇಡಮ್ ಅಂತೇಳಿ, ಅವರು ಇವತ್ತಿಗೂ ಸಹ ಬೆಂಗಳೂರಲ್ಲಿ ಜಡ್ಜ್ ಆಗಿದ್ದಾರೆ. ಅವರು ನನಗೆ ಉದಾರವಾಗಿ ಅವರು ಸಹಾಯ ಮಾಡಿದ್ರು. ಅಂದರೆ ಆ ಅಮೌಂಟ್ ನಂತರದಲ್ಲಿ ನಾನು ರಿಪ್ಲೇಸ್ ಮಾಡಿದೆ. ಬಟ್ ಆದರೆ ಕೊಡೋದಿದೆಯಲ್ಲ ಅದು ಬಹಳ ಮುಖ್ಯ. ಆ ಸಂದರ್ಭದಲ್ಲಿ ನಂಬಿಕೆಯಿಂದ ಕೊಡೋದಿದೆಯಲ್ಲ ಅವರು. ಆಮೇಲೆ ನನ್ನ ಗುರುಗಳಾದಂಥ ಸಾನಾ ಗಾಯತ್ರಿ ಅವರು ಸಹ ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರು. ಅಂದರೆ ಅವ್ರಿಗೆಲ್ಲ ವಾಪಸ್ ನಾನು ರಿಪ್ಲೇಸ್ ಮಾಡಿಬಿಟ್ಟೆ. ಅವರು ರೀಪೇಮೆಂಟ್ ಮಾಡಿಬಿಟ್ಟೆ. ಅದೆಲ್ಲ ಯಾವುದು ಇದು ಮಾಡ್ಕೊಳ್ಳಿಲ್ಲ. ಅವ್ರುಗಳೆಲ್ಲ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ರು ಸರ್. ಆಮೇಲೆ ನಮ್ಮ ಏರಿಯಾ ಕಾರ್ಪೊರೇಟರ್ ಕುಶಲ್ ಕುಮಾರ್ ಅಂತೇಳಿ ಅವರು ಅಷ್ಟೇ, ಅವರೆಲ್ಲ ಈಸ್ಕೊಳ್ಳ ಒಂದು ಕಡಿಮೆ ಒಂದು ಸಣ್ಣ ಅಮೌಂಟ್ ನಂಗೆ ಸಹಾಯ ಮಾಡಿದ್ರು. ಅದನ್ನೆಲ್ಲ ನಾನು ನೆನೆಸ್ಕೋತೀನಿ. ಆದರೆ ಬಟ್ ಕೆಲವು ರಾಜಕಾರಣಿಗಳು ಈ ವಿಷಯದಲ್ಲಿ ನನಗೆ ಸಾಕಷ್ಟು, ಆದರೆ ಹೆಸರುಗಳೆಲ್ಲ ಪಾಪ ಬೇಡ, ಯಾಕೆಂದ್ರೆ ಅದು ಸುಮ್ಮನೆ ಒಂದು ಕಹಿ ಅನುಭವ ಆಗುತ್ತಲ್ಲ. ಬಟ್ ದಯವಿಟ್ಟು ಪ್ಲೀಸ್ ಒಂದು ಏನಪ್ಪ ಅಂತಂದರೆ, ಆ ಥರ ಯಾರಿಗೂ ಮಾಡಬೇಡಿ ಸರ್. ನಾನು ಸಾಕಷ್ಟು ಬಾರಿ ವಿಧಾನಸೌಧಕ್ಕಲ್ದೆ, ಅವ್ರ ಆಫೀಸ್ ಕಚೇರಿಗಲ್ದೆ, ನಾಳೆ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ, ರೀಮ್ ತರಿಸ್ಕೊಟ್ಬಿಡ್ತೀನಿ, ನಾನು ಅಲ್ಲಿ ಫೋನ್ ಮಾಡಿದ್ದೀನಿ,
ನೀನು ಮುಂದಿನ ವಾರ ಬಂದ್ಬಿಡು, ಇನ್ನೊಂದು 15 ಸಾವಿರ ಬಿಡ್ಕೊ ಬಂದ್ಬಿಡು, ಇನ್ನೇನು ಆಗುತ್ತೆ, ನೀನು ಎಲ್ಲ ಮಾಡ್ಕೊ ಬಂದ್ಬಿಡು ಅಂತ. ಕೊನೆಗೆ ಅವ್ರ ಹೆಸರು ಹಾಕ್ಸಿದೆ. ಮೊದಲೇ ಎಡಿಷನಲ್ಲಿ ಅವ್ರ ಹೆಸರೆಲ್ಲ ಇದೆ, ಬಟ್ 2ನೇ ಎಡಿಷನ್ ನನಗೆ ಯಾಕೋ ಅದು ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ಅದನ್ನು ನಾನು ತೆಗೆಸ್ಬಿಟ್ಟಿದ್ದೇನೆ. ಯಾಕೆಂದರೆ ಯಾರಿದೆ ಅವ್ರಿಗೆ ಸಲ್ಲಬೇಕು ಸರ್ ಅಲ್ವಾ, ಹಾಗಾಗಿ ಅಷ್ಟೇ. ಬಟ್ ಇನ್ನು ಅನ್ಯತಾ ಇನ್ನೇನೂ ಇಲ್ಲ. ಹಾಗಾಗಿ ಆಮೇಲೆ ಕೊನೆಗೆ ನನ್ನ ತಾಯಿ ಯಾರಿಲ್ಲ ಅಂದ್ರೂ ಅದೇ ಕುಟುಂಬದವ್ರು ಆಯ್ತಾರೆ ಅಂದ್ರಲ್ಲ, ಆಗ ನನ್ನ ತಾಯಿ ಅವ್ರ ಬಳೆಗಳನ್ನ, ಅವ್ರದ್ದು ಓಲೆ, ಅವ್ರ ಚೈನ್ ಇತ್ತು, ಚೈನನ್ನು ನನಗೆ ಅಡ ಇಟ್ಟು ಆಮೇಲೆ ಬುಕ್ಗೆ ಇನ್ವೆಸ್ಟ್ ಮಾಡಿದೆ ಸರ್. ಸುಮಾರು ಆಗಲೇ 3,60,70,000 ರೂಪಾಯಿ ಅದಕ್ಕೆ ಖರ್ಚಾಯಿತು ಸರ್. ಆಯಿತು. ಆದರೆ ನಾನು ಇನ್ವೆಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಬಂತು ಅಷ್ಟೇ. ಆಮೇಲೂ ಸ್ವಲ್ಪ ಏನೇನೋ ಪ್ರಾಬ್ಲಮ್ಗಳಾಯಿತು. ಹಂಗಾಗಿ ಇಲ್ಲೇ ಬೆಂಗಳೂರಲ್ಲಿ ಒಂದು ಅರುಣ್ ಪ್ರಕಾಶನ ಅಂತೇಳಿದೆ, ಅವರು ಐ ಥಿಂಕ್ ಅವರು ನನ್ನ ಸುಮಾರು ಒಂದು 640 ಬುಕ್ ಗಂಟೆ ಅವ್ರು ಪರ್ಚೇಸ್ ಮಾಡಿದ್ರು. 1.5 ಲಕ್ಷ ರೂಪಾಯಿಗೆ ಮಾತುಕತೆ ಆಯಿತು. ಆದರೆ ಅವರಿಂದ ಅಮೌಂಟ್ ಬರಲಿಲ್ಲ ನನಗೆ. ಯಾಕೆಂದರೆ ಅವ್ರು ಕಾಲವಾಗೋದ್ರು. ಪಾಪ ಆ ವ್ಯಕ್ತಿದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಅವರು ಧರ್ಮಪತ್ನಿಯವ್ರಿಗೆ ನಾನು ನೆಕ್ಸ್ಟ್ ಟೈಮ್ ಹೋಗಿ ಮೀಟ್ ಮಾಡಿದಾಗ ಅವರು ಇಲ್ಲ, ನನಗೂ ನಮ್ಮ ವ್ಯವಹಾರಕ್ಕೂ ನನಗೆ ಬರೋದೇ ಇಲ್ಲ, ನೀವು ಈಸ್ಕೊಂಡಿರ್ಬೋದೇನೋ ಅಂತೇಳಿ ವಾದಿಸ್ಬಿಟ್ರು. ಅಂದ್ರೆ ನೀವು ಅವರಿಗೆ ಪುಸ್ತಕಗಳನ್ನು ಕಳಿಸ್ಬಿಟ್ಟಿದೆ ಸರ್. ನಂಗೆ ಅವ್ರು ಯಾರು ಅಂತಾನೂ ನೋಡಿಲ್ಲ. ಈಗ ನಾನು ಟೋಟಲ್ ಕನ್ನಡದಲ್ಲೂ ಅಷ್ಟೇ. ಈಗ ನಾವು ನಿಮ್ಮ ಜೊತೆ ವ್ಯವಹಾರ ಮಾಡಿದಾಗ ಈಗ ಲಕ್ಷ್ಮೀ ಸನ್ ಮುಖ ಸಹ ನಾನು ನೋಡೇ ಇರಲಿಲ್ಲ. ಅಗ್ರಿಮೆಂಟ್ ಆದಾಗ್ಲೇ ನಾನು ಅವ್ರ ಮುಖ ನೋಡಿದ್ದು. ಮತ್ತೆ ಶ್ರೀಯುತ ಸಂತೋಷ್ ಸರ್ ಆಗಲಿ, ಇವರೇ ನನಗೆ ಕಾಲ್ ಮಾಡಿ, ಸಂತೋಷ್ ಸರ್ ಅವರು ನನಗೆ ಬುಕ್ಗೆ ಅಪ್ರೋಚ್ ಮಾಡಿದವರೆಲ್ಲ ಅವರೇನೆ. ಬಟ್ ಅವ್ರ ಮುಖಗಳನ್ನ ನೋಡೇ ಇರಲಿಲ್ಲ. ಅವತ್ತು ಅಷ್ಟೇ ಅರುಣ್ ಸರ್ ಅವ್ರದ್ದು ಮುಖಗಳು ಇದು ಸುಮಾರು ಎಷ್ಟು ವರ್ಷದ ಮಾತು, ಒಂದು 10 ವರ್ಷದ ಹಿಂದಿನ ಮಾತು ನಾನು ಮಾತಾಡ್ತಾ ಇರೋದು ಈಗ. ಯಾಕೆಂದರೆ ಬುಕ್ ಈಗ ರೀಪ್ರಿಂಟ್ ಆಗಿರೋದು ಈಗ 10 ವರ್ಷ ಆಗಿದೆ ಈಗಾಗಲೇ. 10 ವರ್ಷದ ಹಿಂದಿನ ಮಾತು. ಅವಾಗ ನನಗೆ ಅವರು ಅರುಣ್ ಅವರು ಯಾರು ಅಂತಾನೆ ಗೊತ್ತಿರಲಿಲ್ಲ. ಸರಿ, ಫೋನ್ ಕಾಲಲ್ಲೇ ವ್ಯವಹಾರ. ಸರಿ ಆಯಿತು ಅಂತೇಳಿ ನನ್ನ ಮನೆಯಿಂದ ನಾನೇ ಟ್ರಾನ್ಸ್ಪೋರ್ಟ್ ಅವ್ರಿಗೆ 500 ರೂಪಾಯಿನೂ ನಾನೇ ಕೊಟ್ಟೆ. ಅವಾಗ ಅದೆಲ್ಲ ಕೊಡಿಸ್ತೀವಿ, ಚೆಕ್ ಕೊಡ್ತೀವಿ ಅಂದವರು. ಬಟ್ ಕಾಲವಾಗ್ಬಿಟ್ರು. ಆಮೇಲೆ ಅವ್ರ ಮಿಸ್ಸಸ್ಸು ಸ್ವಲ್ಪ ಯಾಕೋ ಅಂತಾರೆ, ಈಸ್ಕೊಳ್ದೆ ಹೆಂಗೆ ಕೊಟ್ರು ನೀವು ಅಂತ ವಾದ ಮಾಡಿಬಿಟ್ರು. ಈಗ ಒಬ್ರು ಮಹಿಳೆ ಹತ್ರ ನಾವುಗಳು ವಾದಕ್ಕೆ ಇಳಿಯಕ್ಕೆ ಆಗಲ್ಲ. ನಿಮಗೆ ಪುಸ್ತಕನೂ ವಾಪಸ್ ಸಿಗ್ಲಿಲ್ಲ, ಮತ್ತೆ ಅಮೌಂಟು ಬರಲಿಲ್ಲ. ಭಗವಂತನ ಇಚ್ಛೆ ಮತ್ತೆ ಕಲ್ಪನಾ ಅವ್ರ ಇಚ್ಛೆ ಏನಿತ್ತು ಅದಾಗ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಕಲ್ಪನಾ ಅವರು ಚಿತ್ರಗಳಲ್ಲಿ ಹೆಚ್ಚಾಗಿ ಮಾಡಿರೋದು ದುರಂತ ನಾಯಕಿಯ ಪಾತ್ರ. ಅವರ ಕಥೆಯನ್ನ ಬರೆದು ಅದನ್ನ ಲೋಕಾರ್ಪಣೆ ಮಾಡೋದಕ್ಕೆ ಹೋಗಿ ನೀವು ಒಂದಿಷ್ಟು ದುರಂತವನ್ನ ಅನುಭವಿಸ್ಬೇಕಾಯ್ತು. ಆದ್ರೆ ಅದರಿಂದ ನೀವು ಕಂಗೆಡ್ಲಿಲ್ಲ. ಅದನ್ನ ಒಂದು ಪಾಠ ಅಂತ ತಿಳ್ಕೊಂಡು ಮತ್ತೆ ಎದ್ದು ಬಂದು ಈಗ ಮತ್ತೊಮ್ಮೆ ಅದನ್ನ ಲೋಕಾರ್ಪಣೆ ಮಾಡೋದಕ್ಕೆ ಹೊರಟಿದ್ರಿ. ಇದು ಮೊದಲನೇ ಆವೃತ್ತಿಗೆ ನೀವು ಎಷ್ಟು ಬೆಲೆ ಇಟ್ಟಿದ್ರಿ ಸರ್? ಮೊದಲನೇ ಆವೃತ್ತಿಗೆ 750 ರೂಪಾಯಿ ಇಟ್ಟಿದ್ದೆ ಸರ್. 750 ರೂಪಾಯಿ ಇಟ್ಟಿದ್ದೆ ಸರ್. ಹೇಗೆ ಫಿಕ್ಸ್ ಮಾಡಿದ್ರಿ ರೇಟ್ 750 ರೂಪಾಯಿ? ಅದು ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಟೈಪಿಂಗ್ ಮಾಡಿಸ್ತಾ ಇದ್ದೆ. ಆಗ ಟೈಪಿಂಗ್ ಮಾಡಿಸ್ಬೇಕಾದ್ರೆ ಅಲ್ಲಿ ಅಮೌಂಟ್ ಹಾಕ್ಸ್ಬೇಕಾಗಿತ್ತಲ್ವಾ. ಆಗ ಮೇಡಮ್ ಕೇಳಿದ್ರು, ಟೈಪಿಂಗ್ ಮಾಡ್ತಿರೋ ಮೇಡಮ್, ಸರ್ ಅಮೌಂಟ್ ಎಷ್ಟು ಅಂತ. 750 ರೂಪಾಯಿ ಇಡಿ ಮೇಡಮ್ ಅಂತ. ಇಷ್ಟೇ. ಅದು ಹೆಂಗೆ ಆ ತಕ್ಷಣಕ್ಕೆ ಬಂತು? ನಾನು ಒಂದಷ್ಟು ಬುಕ್ಕಲ್ಲಿ ರೆಫರ್ ಮಾಡೋದ ನೋಡೋದ ಅಥವಾ ಯಾವ ಥರ ಗೊಂದಲಿಗೆ ಹೋಗಲಿಲ್ಲ. ಸುಮ್ಮನೆ ಆ ತಕ್ಷಣಕ್ಕೆ ಅವ್ರು ಕೇಳಿದಾಗ ಅಷ್ಟು ಅಮೌಂಟ್ ಬಂತು, ಅಷ್ಟು ಇಟ್ಟೆ ಸರ್, ಅಷ್ಟೇ. ಅನನುಭವ ಸರ್. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ನಾವು ಒಂದು ಪುಸ್ತಕ ಪರಿಚಯ ಮಾಡಿಸೋದು ಇದೇ ರೀತಿ ಅವರ ಜೊತೆನೂ ಸಂವಾದ ಮಾಡಿದ್ದೀವಿ. ಗಂಧರ್ವ ಗಾನ, ರಾಜ್ಕುಮಾರ್ ಅವರ 208 ಚಿತ್ರಗಳ ಎಲ್ಲ ಹಾಡುಗಳನ್ನು ಒಂದು ಪುಸ್ತಕದಲ್ಲಿ ಅಡಕ ಮಾಡಿ ಕೊಟ್ಟಿದ್ದಾರೆ ಜಗನ್ನಾಥ್ ಜೋಯಿಸ್ ಅಂತ. ಅವರು ಅಷ್ಟೇ ನಮಗೆ ಅಕಸ್ಮಾತಾಗಿ ಪರಿಚಯ ಆಗಿದ್ದು. ನಾವು ಎನ್ ರಮೇಶ್ ಅವ್ರ ಮನೆಗೆ ಅವರ ಒಂದು ಇಂಟರ್ವ್ಯೂಗೆ ಅಂತ ಹೋಗಿದ್ವು. ಅವರು ನಮಗೆ ಉಡುಗೊರೆಯಾಗಿ ಆ ಪುಸ್ತಕವನ್ನು ಕೊಟ್ಟರು. ಅದು ಅಷ್ಟೇ ನೋಡಿ, ಅಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅದು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಕೊನೆಗೆ ನಾನು ಆ ಪುಸ್ತಕ ನೋಡಿ ಅದ್ರ ಬಗ್ಗೆ ಯಾರಿಗೋ ಹೇಳ್ತಾ ಇದ್ದಾಗ ಅವರ ಬ್ರದರು ನನ್ನನ್ನು ಗುರುತಿಸಿ ಅವರು ಅದೇ ಜಾಗದಲ್ಲಿ ಇದ್ದರು. ಅವರು ನನ್ನ ತಮ್ಮನೇ ಸರ್ ಅವರು ಪುಸ್ತಕ ಬರೆದಿರೋದು ಅಂತ ಹೇಳಿ. ಆಮೇಲೆ ಅವರ ಸಂಪರ್ಕ ಆಗಿ ನಮ್ಮದೊಂದು ಪುಸ್ತಕ ಬಿಡುಗಡೆ ಆಯ್ತಲ್ಲ, ಆ ಸಮಾರಂಭಕ್ಕೂ ಅವ್ರು ಬಂದರು. ಅಲ್ಲೂ ನಾವು ವೇದಿಕೆ ಮೇಲೆ ಆ ಪುಸ್ತಕದ ಬಗ್ಗೆ ಹೇಳಿದ್ರಿಂದಾಗಿ ಅಲ್ಲೇ ಅವರಿಗೆ ಒಂದು 8-10 ಕಾಪಿ ಏನೋ ತಂದಿದ್ರಂತೆ. ಎಲ್ಲ ಸೇಲ್ ಆಯಿತು. ಆಮೇಲೆ ನಾವು ಈ ಪುಸ್ತಕ ಓದಿ ಅಂತ ಅದನ್ನು ಒಂದು ಸಂಚಿಕೆ ಮಾಡಿದಾಗ 50-60 ಪುಸ್ತಕ ಮಾರಾಟ ಆಯಿತು. ಅವರು ಅಷ್ಟೇ ನಿಮ್ಮ ಹಾಗೇನೆ ಪುಸ್ತಕ ಸುಮಾರು 1000 ಪುಟಗಳೇನೋ ಇದೆ. ಅವರು ಅದಕ್ಕೆ 1000 ರೂಪಾಯಿಗಿಂತ ಹೆಚ್ಚಿಗೆ ಇಡಬಾರ್ದು ಅನ್ನೋದೊಂದು ಗುರಿ ಇಟ್ಕೊಂಡು 950 ರೂಪಾಯಿ ಪುಸ್ತಕಕ್ಕೆ ಇಟ್ಟಿದ್ದಾರೆ. ಅವರಿಗೆ ಪುಸ್ತಕಕ್ಕೆ ವೆಚ್ಚ ಆಗಿರೋದು 850 ರೂಪಾಯಿ. 100 ರೂಪಾಯಿ ಲಾಭ ಬರುತ್ತಲ್ಲ ಅಂತ ಇಟ್ಬಿಟ್ಟಿದ್ದಾರೆ. ಆದರೆ ಆ ಪುಸ್ತಕನ ನೀವು ಯಾರಾದರೂ ಬುಕ್ ಸೆಲ್ಲರ್ ಕೊಡೋಕ್ಕೋದ್ರೆ 40-50% ಡಿಸ್ಕೌಂಟ್ ಕೇಳ್ತಾರೆ. ಆವಾಗ ಅವ್ರದ್ದು ಬಂಡವಾಳ ಒಳಗೆ ಬರುತ್ತೆ ಅಂತಾರಲ್ಲ, ಹಾಗೆ ಲಾಸ್ ಆಗುತ್ತೆ ಅಂತ.
ಆಮೇಲೆ ಅವ್ರಿಗೂ ಅಷ್ಟೇ, ಈಗ ನಮ್ಮಿಂದಾಗಿ ಅದನ್ನ 850 ರೂಪಾಯಿಗೆ 950 ರೂಪಾಯಿಗೆ ಎಷ್ಟೋ ಜನ ತೊಗೊಂಡಿದ್ದಾರೆ. ಹಾಗಾಗಿ ಒಂದು 50-60 ಪುಸ್ತಕ ಖರ್ಚಾಯಿತು ಅಂತ ಹೇಳಿದ್ರು. ನೆಕ್ಸ್ಟ್ ಮಾಡುವಾಗ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ಈಗ ನಾವು ಟೋಟಲ್ ಕನ್ನಡದಿಂದ ಇದನ್ನು ಮರುಮುದ್ರಣ ಮಾಡಿದ್ದೀವಲ್ಲ, 1114 ಪುಟಗಳ ಪುಸ್ತಕವನ್ನು ಈ ರೀತಿ ಒಂದು ಹಾರ್ಡ್ ಬೌಂಡ್ ಮಾಡಿ ಒಳಗಡೆ ಇಷ್ಟೊಂದು ಚಿತ್ರಗಳು, ಮಾಹಿತಿ ಇದೆಲ್ಲವನ್ನು ಕೊಡಬೇಕು ಅಂದರೆ ಇವತ್ತು ಅದನ್ನು 1500 ರೂಪಾಯಿಗೆ ನಾವು ಫಿಕ್ಸ್ ಮಾಡಿದ್ದೀವಿ. ಹಾಂ, ನಿಮ್ಮ ಅನುಮತಿಯೊಂದಿಗೆ. ಅದು ಸರಿಯಾದ ಒಂದು ಬೆಲೆ. 1500 ರೂಪಾಯಿಗೆ ನಾವು ಅದನ್ನು ಯಾವುದೇ ಅಂಚೆ ವೆಚ್ಚವನ್ನು ನಿಮ್ಮಿಂದ ಪಡೆಯದೆ ವೀಕ್ಷಕರಿಗೆ ಅದನ್ನು ನಾವು ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ ಈ ಪುಸ್ತಕ ಲೋಕಾರ್ಪಣೆ ಆದ ಮೇಲೆ. ಈ ಪುಸ್ತಕಕ್ಕಾಗಿ ನೀವು ಕಲ್ಪನಾ ಅವರ ಜೊತೆಯಲ್ಲಿ ಒಡನಾಡಿದಂಥವ್ರು, ನಿರ್ದೇಶಕರು, ನಟರು, ಗಣ್ಯ ವ್ಯಕ್ತಿಗಳು, ಎಲ್ಲರನ್ನೂ ಚಿತ್ರರಂಗದ ವ್ಯಕ್ತಿಗಳು, ಚಿತ್ರರಂಗದ ಹೊರಗಿನ ವ್ಯಕ್ತಿಗಳು, ಇವ್ರನ್ನೆಲ್ಲ ಸಂದರ್ಶನ ಮಾಡಿದ್ರಿ. ಅವರಿಂದ ದಾಖಲೆಗಳನ್ನು ಪಡ್ಕೊಂಡ್ರಿ. ಆ ದಾಖಲೆಗಳನ್ನು ಇಲ್ಲಿ ಹಾಕಿದ್ದೀರಿ. ಆಗಿನ ಅನುಭವಗಳನ್ನು ಹೇಳಿ. ನಿಮಗೆ ತುಂಬ ಖುಷಿಯಾಗಿದ್ದು, ತುಂಬ ಬೇಸರ ಆಗಿದ್ದು ಎಲ್ಲವನ್ನೂ ಹೇಳ್ಕೊಳ್ಳೋಣ. ಕಹಿ ಅನುಭವ ಹೌದು, ಸಿಹಿ ಅನುಭವ ಹೌದು. ಹೌದು, ಎರಡೂ ಇರುತ್ತೆ. ಈಗ ಏನು ಅನುಪಮ ನಿರಂಜನ್ ಅವರು ಒಂದು ಬಯೋಗ್ರಫಿ ಬರ್ಕೋತಾರೆ, ಏನು ನೆನಪು ಸಿಹಿ ಕಹಿ ಅಂತೇಳಿ ಒಂದೊಂದು ಆಟೋ ಬಯೋಗ್ರಫಿ. ಹಂಗೆ ನಮ್ಮ ಈ ಅನುಭವ ಇದೆಯಲ್ಲ, ನೆನಪು ಸಿಹಿನೂ ಹೌದು, ಕಹಿನೂ ಹೌದು ಸರ್. ಅಂದರೆ ಈ ಸಂದರ್ಭದಲ್ಲಿ ನಾನು ಶಿವರಾಮಣ್ಣವ್ರನ್ನ, ರಾಜೇಶ್ ಅವ್ರನ್ನ ಇಬ್ಬರನ್ನೂ ತುಂಬ ಸ್ಮರಿಸ್ತೇನೆ. ಯಾಕೆಂದರೆ ನನಗೆ ಈ ಚಿತ್ರರಂಗದ ಗಣ್ಯರುಗಳಿಂದ ಲಿಂಕ್ ಮಾಡಿಸ್ಕೊಟ್ಟವ್ರು ಇವರಿಬ್ಬರೇ. ನನಗೆ ರಾಜೇಶ್ ಸರ್ದು ಮನೆ ವಿಳಾಸ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ಅವ್ರು ಗುರುವಾರದ ದಿವಸ ಸಂಜೆ ಬಾಕ್ಲು ತೆಗೆದೆ, ಬಂದು ತೆಗೆದ್ರು. ಅವರೇ ಬಂದು ಬಾಕ್ಲು ತೆಗೆದ್ರು. ಅವ್ರ ಧರ್ಮಪತ್ನಿ ಇದ್ರು. ಅವ್ರ ಧರ್ಮಪತ್ನಿ, ಅಮ್ಮ ರಾಜೇಶ್ ಸರ್ನ ನೋಡಬೇಕಾಯ್ತು. ಹೌದಪ್ಪ, ನಿಂಗೆ ಬರೋಕ್ಕೆ ಹೇಳಿದ್ರು ಅಂದರು. ಇಲ್ಲ, ನಾನು ಅಡ್ರೆಸ್ ತೊಗೊಂಡು ಹುಡಿಕೊಂಡು ಬಂದಿದ್ದೀನಿ ಅಮ್ಮ. ಈ ಅಡ್ರೆಸ್ ಎಲ್ಲಿ ಸಿಕ್ತಪ್ಪ ಅಂದರೆ, ಆಗ ಈ ಪುಸ್ತಕದ ಒಂದು ಡೈರಿ, ಫಿಲ್ಮಿ ಡೈರಿ ಅಂತಿತ್ತು. ಆ ಫಿಲ್ಮಿ ಡೈರಿ ಕೆಲವು ಕಲಾವಿದರದ ಅಡ್ರೆಸ್ ಇತ್ತು. ಆ ಅಡ್ರೆಸ್ ತೊಗೊಂಡು ನಾನು ಬಂದ್ಬಿಟ್ಟೆ, ಹುಡಿಕೊಂಡು ಲಿಂಗರಾಜ್ ಅವರು ಹೊರಗೆ ತಂದಿದ್ದು. ಬಂದ್ಬಿಟ್ಟಾಗ ರಾಜೇಶ್ ಸರ್ ಬಂದರು. ನೋಡಿ, ಏನಪ್ಪ ಸರ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಯ್ತು ಸರ್. ನೋಡಪ್ಪ, ಹಂಗೆಲ್ಲ ಫೋನ್ ಮಾಡ್ಕೊಂಡು ಬರಬೇಕು, ನೀನು ಹಂಗೆಲ್ಲ ಬರಬಾರ್ದು ನೀನು, ಆಯಿತಾ? ಫೋನ್ ಮಾಡ್ಕೊಂಡು ಬಾ, ಈಗ ನಮ್ಮದೇನೋ ಕೆಲಸಗಳಿದೆ ಅಂತಂದರು. ಸರಿ ಸರ್, ಆಯಿತು, ನಿಮ್ಮ ನಂಬರ್ ಕೊಡಿ ಸರ್, ನನಗೆ ಫೋನ್ ಮಾಡ್ಕೊಂಡು ಬರ್ತೀನಿ ಅಂತಂದೆ. ನೋಡು, ಇವತ್ತು ಗುರುವಾರ, ಬಾಬಾ ಬಂದಂಗೆ ಬಂದಿದ್ಯಾ, ಬಾ ಒಳಗೆ ನೀನು ಅಂತ. ಅವರು ಆಮೇಲೆ ನನಗೆ ಗೊತ್ತಾಯ್ತು ಅವ್ರು ಬಾಬಾ ಭಕ್ತರು ಅಂಥೇಳಿ, ಅವರು ಸಾಯಿಬಾಬನ ಭಕ್ತರು ಅಂಥೇಳಿ. ಆಗ ಬಾ ಇಲ್ಲಿ ಒಳಗೆ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಕೂತ್ಕೊಂಡು ಆವಾಗ ಒಂದು ಲೆಟ್ರ್ ರೈಡ್ ಮಾಡ್ಸ್ಕೊಂಡು ಹೋಗಿದೆ. ನಾನು ಹಿಂಗೆ ಕಲ್ಪನೆ ಬಗ್ಗೆ ಒಂದು ಬುಕ್ ಮಾಡ್ತಾಯಿದ್ದೀನಿ, ಹಿಂಗೆ ನಿಮ್ಮದು ಲೇಖನಗಳು ಬೇಕು, ಹಂಗೆ ಹಿಂಗೆ ಅಂತ. ಎಷ್ಟು ಜನ ಹತ್ರ ಮಾಡಿಸಿದ್ಯಾ ಅಂತ ಕೇಳಿದ್ರು. ಸರ್, ನನಗೆ ಇನ್ನೂ ಯಾರೋ ಕಾಂಟ್ಯಾಕ್ಟ್ ಇಲ್ಲ, ಫಸ್ಟ್ ನಿಮ್ಮಿಂದನೇ ಇದು ಮಾಡ್ತಾಯಿದ್ದೀನಿ ಸರ್ ಅಂದೆ. ಹೌದಾ? ಪಟ್ಟಿ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ಸತ್ತೋಗಿರೋರ್ದು ಹೆಸರೆಲ್ಲ ಬರ್ಕೊಬಿಟ್ಟಿದೆ. ಹೇಳಿ, ಯಾರ್ಯಾರು ಹೆಸರು ಬರ್ಕೊಂಡಿದ್ದೆ ಸರ್, ಹಿಂಗೆ ಹೇಳ್ತಾವಂದೆ. ಇವರಿಲ್ಲ, ಇವ್ರು ಆಳೇ ತೀರೋಗ್ಬಿಟ್ಟಾರೆ, ಇವ್ರು ಇದ್ದಾರೆ, ಎಲ್ಲ ಕೂತ್ಕೊಂಡು ಟಿಕ್ ಮಾರ್ಕ್ ಹಾಕ್ಕೊಂಡು, ಸರಿ ಅವಾಗ ನಾನು ನಿನಗೆ ನಂಬರ್ ಕೊಡ್ತೀನಿ, ನಾನು ಫೋನ್ ಮಾಡಿದೆ ಅಂತ ಹೇಳು ಅಂತ ಅಂದ್ಬಿಟ್ಟು ಶಿವರಾಮಣ್ಣವ್ರ ಕಾಂಟ್ಯಾಕ್ಟ್ನ ಕೊಟ್ಟರು. ಶಿವರಾಮಣ್ಣವ್ರು ಹೋದಾಗ ಶಿವರಾಮಣ್ಣವರು ಮೈಸೂರಿಗೆ 3-4 ಸಲ ಬಂದಾಗ ನನ್ನ ಕರೆಸ್ಕೊಂಡ್ರು. ಅವ್ರಿಗೆ ತುಂಬ ಖುಷಿಯಾಗೋಯ್ತು. ನನ್ನ ಇದೆಲ್ಲ ಆಯಿತು ಬಪ್ಪ ಅಂದ್ಬಿಟ್ಟು ಭಾರತಿ ಮೇಡಮ್ ಅವ್ರನ್ನ, ಆಮೇಲೆ ಅಂಬರೀಷ್ ಸರ್ ಅವ್ರ ಮನೆಯದು, ಆಮೇಲೆ ಜಯಂತಿ ಮೇಡಮ್ ಅವ್ರ ಮನೆ, ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಟ್ಟವ್ರು ಅವರೇನೆ. ಆಮೇಲೆ ಇವರು ಯಾರು ಪಾರ್ವತಮ್ಮವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತೇಳಿ ಗಾಂಧಿನಗರಕ್ಕೆ ಹೋಗಿದ್ದಾಗ ರಾಘಣ್ಣವ್ರು ಮಾತಾಡಿದ್ರು. ಬಹುಶಃ ರಾಘಣ್ಣವ್ರಿಗೆ ನೆನಪಿದೆಯೇನೋ ನನಗೆ ಗೊತ್ತಿಲ್ಲ. ಆಗ ಅಮ್ಮಂಗೆ ಹುಷಾರಿಲ್ಲಪ್ಪ, ನೀನು ಈ ವಿಷಯದಲ್ಲಿ ನೀನು, ಯಾಕೆಂದರೆ ಶಿವರಾಮಣ್ಣವರಾಗ ನನಗೆ ಅವ್ರಿಗೆ ಕಳಿಸ್ಕೊಟ್ಟು ಫೋನು ಮಾಡಿದ್ರು ಅವ್ರಿಗೆ, ಚೂರ ಹುಡುಗ ಬರ್ತಾನೆ ಒಂಚೂರು ಇದು ಮಾಡಿ ಅಂತ. ಆಗ ಅಮ್ಮವ್ರಿಗೆ ಆಗ ಕ್ಯಾನ್ಸರ್ ಆಗಿತ್ತು. ಅವರು ನಾನು ತುಂಬ ಒತ್ತಡ ತಂದು 4-5 ಜನಕ್ಕೆ ಫೋನ್ ಮಾಡಿಸಿದಾಗ ಅವ್ರು ಈ ವಿಷಯ ಬಿಟ್ಟರು. ಅವ್ರನ್ನ ಅವಾಗ ಎಲ್ಲೋ ಔಟ್ ಆಫ್ ಕಂಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಮ್ಮಂಗೆ ಹುಷಾರಿಲ್ಲ, ಅವ್ರು ಸ್ವಲ್ಪ ಕ್ಯಾನ್ಸರ್ ಇದೆ, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಿಬಿಡಿ, ದಯವಿಟ್ಟು ಬೇರೆ ಏನಾದ್ರು ಸಹಾಯ ಬೇಕಾದ್ರೆ ನಮ್ಗೆ ಕೇಳಿ ಅಂತ ಅಂದರು. ಆದರೆ ಓದಿ ಯಾರ ಹತ್ರನೂ ಯಾವ ಥರ ಸಹಾಯನೂ ನಾನು ಕೇಳಲಿಲ್ಲ. ಬಟ್ ಕಲ್ಪನೆ ಬಗ್ಗೆ ಮತ್ತೆ ಒಂದೇ ಕೇಳ್ತಿದ್ದೆ ಸರ್, ಕಲ್ಪನಾ ಎಲ್ಲಿ ಹುಟ್ಟುದು ಎಲ್ಲಿ ಬೆಳೆದು ಅಂತ ದಯವಿಟ್ಟು ಬರಿಬೇಡಿ. ನಿಮ್ಮ ಮತ್ತು ಅವ್ರ ಒಡನಾಟ ಹೆಂಗಿತ್ತು, ಯಾವುದೋ ಒಂದು ವಿಷಯ ನಿಮ್ಮ ಹತ್ರ ಹೇಳ್ಕೊತಿದ್ರು, ಏನೋ ನಿಮ್ಮ ಅವ್ರ ಒಂದು ಒಡನಾಟ ಇತ್ತು, ಅದನ್ನು ಮಾತ್ರ ಬರೀರಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಅದನ್ನು ಮಾತ್ರ ಬರೆಸ್ತಿದ್ದೆ ಸರ್. ಹಂಗಾಗಿ ಆ ರಾಜೇಶ್ ಸರ್ ಮತ್ತು ಶಿವರಾಮ್ ಸರ್ ಇಲ್ಲಿ ಬಹಳ ಪ್ರಮುಖವಾಗಿ ಎಲ್ಲರದ್ದು ಕಾಂಟ್ಯಾಕ್ಟ್ ನಂಬರು. ಆಮೇಲೆ ಜಯಂತಿ ಅವ್ರ ಮನೆಗೆ ಹೋಗಿದ್ದೆ, ಆ ಫೋಟೋಗಳಂತ ಈಗಲೂ ಇದೆ. ಅವರು ಏನು ರಾಜ್ಕುಮಾರ್ ಥರ ಇಷ್ಟು ಎತ್ತರ ಇದೆಯಲ್ಲೋ, ನೀನು ಪಕ್ಕ ನಿಂತ್ಕೊಳ್ಳೋದು ಹೇಗೋ ಅಂತೇಳಿ ಅವ್ರು ನನ್ನ ಹೆಗ್ಲ ಮೇಲೆ ಕೈ ಹಾಕೊಂಡು ನನ್ನ ಕೆನ್ನೆಗೆ ಈಗಲೂ ಮುತ್ತು ಕೊಟ್ಟಿದ್ದು ಅನುಭವ ಈಗಲೂ ನಾನು ಮರೀಲಿಕ್ಕಾಗಲ್ಲ.
ಆಮೇಲೆ ಅವರು ನನ್ನ ಜೊತೆ ಫೋಟೋಗಳು ತೆಗೆಸ್ಕೊಂಡು ಆಮೇಲೆ ಈ ಕವರ್ ಪೇಜ್ ಅವಾಗ ನಾನು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿದ್ದೆ. ಆ ಫೋಟೋ ನನ್ನ ತವಿಗಳು ಇದೆ. ನಾನು ಜೆರಾಕ್ಸ್ ಕಾಪಿ ತೋರಿಸ್ತೆ, ಅಮ್ಮ ಇಷ್ಟು ವರ್ಕ್ ಮಾಡಿದ್ದೀನಮ್ಮ, ಇಷ್ಟು ಕೆಲಸ ಮಾಡಿದ್ದೀನಿ ಅಂತ ಅಂದಾಗ ಹೌದು ಅಂದ್ಬಿಟ್ಟು ನೋಡ್ಬಿಟ್ಟು ಆ ಜೆರಾಕ್ಸ್ ಕಾಪಿಗೆ ಒಂದು ಮುತ್ತು ಕೊಟ್ಟರು, ಆ ಒಂದು ಜೆರಾಕ್ಸ್ ಪ್ರಿಂಟೆಡ್ಗೆ. ಆಗ ನಾನು ಅಂದೆ, ಅಮ್ಮ ಆ ಫೋಟೋ ನನ್ನ ಬ್ಯಾಗಲ್ಲೇ ಐತಿ ಅಮ್ಮ ಅಂತಂದೆ. ಕವರ್ ಇದೇ ಫೋಟೋ ಆಗ ದೊಡ್ಡದಿತ್ತು. ಆ ಫೋಟೋನ ತೊಗೊಂಡಾಗ ಅವ್ರಿಗೆ ಹಿಂಗೆ ತೋರಿಸ್ದೆ. ಆಗ ಆ ಫೋಟೋ ನೋಡ್ಬಿಟ್ಟು ಅವರು ಆ ಫೋಟೋಗೆ ಮುತ್ತು ಕೊಟ್ಟರು. ಆ ಮುತ್ತು ಕೊಡ್ತಿರೋ ಫೋಟೋ ಇವತ್ತಿಗೂ ನಂತವಿದೆ. ಅದು ಅವರು ಒಡನಾಟ ಆಗ್ಬೋದು. ಭಾರತೀಯ ಮೂರು ಅಷ್ಟೇ ತುಂಬ ಚೆನ್ನಾಗಿ ಒಂಥರ ಗೌರವಾನ್ವಿತವಾಗಿ ಮಾತಾಡಿದ್ರು ಅವರು ನನಗೆ. ಅವರು ಮತ್ತೆ ಹೇಮ್ ಚೌಧರಿ ಅವರು ಅಷ್ಟೇ. ಹೇಮ್ ಚೌಧರಿ ಅವ್ರ ಮಗ ಕಾಲ್ ಮಾಡಿದಾಗೆಲ್ಲ ಅವ್ರ ಮಗ ರಿಸೀವ್ ಮಾಡ್ತಿದ್ರು. ಅವರು ಅಷ್ಟೇ, ಇಲ್ಲ ಅಮ್ಮ ಇದ್ದಾರೆ ಆಯಿತು ಬನ್ನಿ ಅಂತೇಳಿ ಅವ್ರದ್ದೊಂದು ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟಿಗೆ ಕರೆಸ್ಕೊಂಡು ಅಲ್ಲಿ ನನ್ನನ್ನು ಸಂದರ್ಶನ ಮಾಡಿ. ವಿಜಯವಾಣಿ ಸಿನಿಮಾದಲ್ಲಿ ಒಟ್ಟಿಗೆ ಹೌದೌದು, ವಿಜಯವಾಣಿ ಸಿನಿಮಾ ಮತ್ತೆ ವಂಶವೃಕ್ಷ ಸಿನಿಮಾ, ಇದು ವಂಶಜ್ಯೋತಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಆಮೇಲೆ ಇವರು ಜಯಲಕ್ಷ್ಮಿಯವರು, ಹೀಗೆ ಎಲ್ಲ. ಆಮೇಲೆ ಗೀತಾ ಪ್ರಿಯ ಸರ್ ಮನೆಗೆ ಹೋಗಿದ್ದೆ. ಎಲ್ಲ ಒಂದು ಒಳ್ಳೆ ಅನುಭವಗಳು ಕೊಡ್ತು. ಆದರೆ ಏನಪ್ಪ ಅಂದರೆ ಸತಾಯಿಸ್ತಿದ್ರು, ತುಂಬ ಸತಾಯಿಸ್ತಿದ್ರು. ಅಂದರೆ ಅದೊಂದು ಆ್ಯಕ್ಚುಲಿ ಕಲ್ಪನವರೇ ಒಂದು ಕಡೆ ಬರ್ಕೋತಾರೆ ಸರ್, ಆಗ 3 ಸ್ಟಾರ್ ಅಂತ ಅಂದ್ಬಿಟ್ಟು ಅವಾಗ ಪತ್ರಿಕೆಯಲ್ಲಿ ಭಾಳ ಹೆಸರು ಮಾಡಿದರು. ಅವ್ರನ್ನ ಏನು ಕರಿತಿದ್ರಪ್ಪ ಅಂದರೆ ಐ ಥಿಂಕ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅವ್ರನ್ನ ಕಲ್ಪನವರು ಒಂದು ನೀವೊಂದು ಇಂಟರ್ವ್ಯೂ ಬರ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಕಲ್ಪನಾ ತಕ್ಷಣ ಕೊಡಲಿಲ್ಲ. ಆಗ ಕಲ್ಪನಾ ಯಾಕೆ ತಕ್ಷಣ ಕೊಡ್ಲಿಲ್ಲ ಅನ್ನೋದಕ್ಕೆ ಅವರಲ್ಲಿ ಒಂದು ಕಡೆ ಬರೀತಾರೆ, ಕೇಳಿದ ತಕ್ಷಣನೇ ಕೊಟ್ಬಿಟ್ರೆ ನನ್ನ ವ್ಯಾಲ್ಯೂ ಡೌನ್ ಆಗಿ ಹೋಗ್ಬಿಡುತ್ತೆ, ಅದಕ್ಕೆ ಈ ಥರ ಸತಾಯಿಸ್ಬಿಟ್ಟು ನಾನು ಕೊಡ್ತಾ ಇರೋದು ನಿಮಗೆ ಇಂಟರ್ವ್ಯೂನ ಅಂತ ಅಂದ್ಬಿಟ್ಟು ಅದು ಹೇಳ್ಕೊತಾರೆ. ಅವ್ರ ಹೆಸರು ಏನಪ್ಪ ಅಂತಂದರೆ ಇಲ್ಲಿದೆ, ಏನಪ್ಪ ಇದು ತಾಯ್ನಾಡು ಪತ್ರಿಕೆನ ಶ್ರೀಕೃಪಾ, ಛಾಯಾಗ್ರಾಹಕ GH ನಾರಾಯಣ ಸ್ವಾಮಿ, ಮತ್ತೆ ಕನ್ನಡ ಚಿತ್ರರಸಿಕರ ಸಂಘದ KA ಗೋಪಾಲ್ ಅಂತೇಳಿ. ಇವ್ರನ್ನ ತ್ರಿಮೂರ್ತಿ ಅಂತ ಕಲ್ಪನಾ ಕರೀತಿದ್ರು. ಇವ್ರ 3 ಜನನೇ ಒಂದು ಕಲ್ಪನಾ ಒಂದು ಇಂಟ್ರ್ಯೂ ಕೇಳಿದಾಗ ಕಲ್ಪನಾ ಸತಾಯಿಸ್ಕೊಡ್ತಾರೆ. ಅಂದ್ರೆ ಆ ಒಂದು ಸ್ಟಾರ್ ವ್ಯಾಲ್ಯೂ ಡೌನ್ ಆಗಬಾರ್ದು, ಆ ಒಂದು ಹಂಗಾಗಿ ಅದೆಲ್ಲ ನಟಿಯರಿಗೆ ಇದ್ದಿದ್ದೇನೆ. ಹಾಗಾಗಿ ಶ್ರೀನಾಥ್ ಸರ್ ಆಗ್ಬೋದು, ದ್ವಾರಕೇಶ್ ಸರ್ ಆಗ್ಬೋದು, ಇವರೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಕಲ್ಪನಾ ಅಂದಿದ ತಕ್ಷಣನೇ ಅವ್ರಿಗೊಂದು ಅಭಿಮಾನ ಇರ್ತಿತ್ತು, ನಾವು ಮಾಡಿಕೊಡ್ತೀವಪ್ಪ ಅಂಥೇಳಿ. ಆಮೇಲೆ ಅವರು ಪತಿ ಅಷ್ಟೇ, ಅವ್ರು ನಾನು ಅದನ್ನು ಹೇಳಿದ್ದೀನಿ, ಅವರ ಪತಿ ಅಂತಲೇ ಪದನೇ ಉಲ್ಲೇಖ ಮಾಡಿದ್ದೀನಿ. ವಿಶ್ವನಾಥ್ ಸರ್ ಅಷ್ಟೇ, ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಅವರು ಕಲ್ಪನವ್ರ ಬಗ್ಗೆ ಯಾವುದೇ ಥರ ಮಾಹಿತಿ ಕೊಡೋಕ್ಕೆ ಹೋಗಲಿಲ್ಲ. ಅವ್ರು ಏನು ಹೇಳಿದ್ರಪ್ಪ ಅಂದರೆ, ನಿನ್ಗೇನಾದ್ರು ಹೆಲ್ಪ್ ಬೇಕಾದ್ರೆ ನನ್ನನ್ನು ಕೇಳಿ, ಬಟ್ ಓಕೆ ಒಳ್ಳೆ ನಟಿ ಅಂತ, ಒಳ್ಳೆ ನಟಿ ಬಗ್ಗೆ ಅಂತ. ಯಾಕೆಂದರೆ ಅವರು ನನಗೆ 10,000 ರೂಪಾಯಿದು ಬುಕ್ ವರ್ಕೆಲ್ಲ ನೋಡಿದ್ಮೇಲೆ ಅವ್ರು ನಂಗೆ 10,000 ರೂಪಾಯಿದು ಒಂದು ಚೆಕ್ ಕೊಟ್ಟರು ಅವರು. ಮತ್ತು ಈ ಬುಕ್ಕನ್ನು ಫಸ್ಟ್ ಇನಾಗ್ರೇಟ್ ಮಾಡಿದ್ದು ವಿಶ್ವನಾಥ್ ಅವರೇನೆ, ಅವ್ರ ಆಫೀಸಲ್ಲಿ ಅದನ್ನು ಇನಾಗ್ರೇಟ್ ಮಾಡಿದ್ರು. ಅದಾದಮೇಲೆ ವಾರ್ತಾ ಇಲಾಖೆಯವರು ಅದನ್ನು ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಇನಾಗ್ರೇಟ್ ಮಾಡಿದ್ದು. ಅದು ಅವರು ಈಗಲೂ ಅವರು ಕಲ್ಪನವ್ರು ಅವ್ರು ಬದುಕಿರೋರ್ಗೂ ಕಲ್ಪನೆ ಮೇಲೆ ಅವ್ರಿಗೊಂದು ಪ್ರೀತಿ ಇದ್ದೇ ಇತ್ತದು. ಅವ್ರು ಅದನ್ನು ಎಲ್ಲೂ ವ್ಯಕ್ತಪಡಿಸ್ಕೋತಿರ್ಲಿಲ್ಲ. ಅವ್ರು ಏನಂದ್ರಪ್ಪ ಅಂದರೆ, ಕಲ್ಪನೆ ಬಗ್ಗೆ ಯಾರ್ಯಾರೋ ಏನೇನೋ ಬರೀತಾ ಇದ್ದಾರೆ ಕೆಟ್ಟದಾಗಿ, ಆದರೆ ನೀವು ಈ ರೀತಿ ಒಂದು ಅಭಿಮಾನದಿಂದ ಬರೆದಿದ್ದೀರಲ್ಲ, ತುಂಬ ಖುಷಿಯಾಗುತ್ತೆ, ನಿಜವಾಗ್ಲೂ ಅವಕ್ಕೆ ಭಾಳ ಒಳ್ಳೆ ಹೆಂಗಸು ಅನ್ನೋ ಪದನ ಅವ್ರು ಬಳಸಿದರು. ಭಾರತದಲ್ಲೇ ಅತ್ಯುತ್ತಮ IVF ಮತ್ತು ಫಲವತ್ತತೆ ಕೇಂದ್ರ, ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ. ಪ್ರತಿ ದಂಪತಿಯು ಮಗು ಪಡೆಯುವ ಆನಂದಕ್ಕೆ ಅರ್ಹರು. 10,500ಕ್ಕೂ ಹೆಚ್ಚು ಸುಖಿ ಕುಟುಂಬಗಳು, 200 ಉಚಿತ ಶಿಬಿರಗಳು, ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ, ಶೂನ್ಯ ಬಡ್ಡಿ ದರದಲ್ಲಿ EMI, ಮನೆಯಿಂದ IVF.